ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಒಂದು ರಾಜನ ಕತೆ ಕೇಳೋಣ. ಇವರು ರಾಜನೂ ಹೌದು, ಮಹಾಭಕ್ತನೂ ಹೌದು, ಮಹಾಧರ್ಮಾತ್ಮನೂ ಹೌದು. ಅಂಥ ಒಂದು ರಾಜನ ಕತೆ ಇವತ್ತು ಕೇಳೋಣ. ಈ ರಾಜನ ಹೆಸರು ಅಂಬರೀಷ ಅಂತ. ಇವರು ಸೂರ್ಯವಂಶದಲ್ಲಿ ಬಂದಿರೋರು. ಅಂದ್ರೆ ನಮ್ಮ ರಾಮಚಂದ್ರ ಯಾವ ವಂಶದಲ್ಲಿ ಬಂದಿದ್ದಾರೋ ಅದೇ ವಂಶದಲ್ಲಿ ಬಂದಿರೋ ರಾಜ. ಮಹಾಧರ್ಮಾತ್ಮನು, ಸಿಕ್ಕಾಪಟ್ಟೆ ಭಕ್ತನು. ತನ್ನ ಪ್ರಜೆಗಳು ಹೇಗೆ ಬದುಕ್ತಾರೋ ಅದೇ ರೀತಿಯಲ್ಲಿ ತಾನು ಬದುಕೋವನು. ಅಂದ್ರೆ ಅವ್ರು ಯಾವ ತರ ಊಟ ಮಾಡ್ತಾರೆ, ಜೀವನ ನಡೆಸ್ತಾರೆ, ಹಾಗೆ ರಾಜನ್ ಕೂಡ ಮಾಡೋವನು. ಯಾವೊಂದು ದಿವಸ ಕೂಡ ತಾನು ರಾಜನಂತಾಗ್ಲಿ, ತನ್ನ ತುಂಬಾ ಲಕ್ಸುರಿಯಾಗಿ ಬದುಕಬೇಕಂತಾಗ್ಲಿ ಯಾವತ್ತೂ ಅನ್ಕೊಂಡಿದ್ದವನಲ್ಲ. ಮತ್ತೆ ಶ್ರೀ ಮಹಾವಿಷ್ಣುವಿನ ಮಹಾಭಕ್ತ ಆಗಿದ್ರಿಂದ ವಿಷ್ಣು ಭಗವಾನ್ ನಾರಾಯಣ್ ಏನ್ ಮಾಡ್ತಾನೆ ಅಂದ್ರೆ ತನ್ನ ಸುದರ್ಶನ ಚಕ್ರವನ್ನೇ ಅಂಬರೀಷನ ದೇವರ ಮನೇಲಿ ಇಟ್ಟಿರ್ತಾನೆ. ಅಂದ್ರೆ ನಾವು ಊಹೆ ಮಾಡ್ಕೋಬಹುದು ಎಂಥ ದೊಡ್ಡ ಭಕ್ತ ಅಂತ. ನಾರಾಯಣ ಅಂಬರೀಷನ್ ದೇವರ ಮನೆಯಲ್ಲಿ ಸುದರ್ಶನ ಚಕ್ರ ಯಾಕೆ ಇಡ್ಬೇಕಾಯ್ತು? ಯಾಕೆ ಅಂದ್ರೆ ನಾರಾಯಣ್ಗೆ ಏನಾದ್ರೂ ಮಾಡಿ ಅಂಬರೀಷನ್ಗೆ ಯಾವಾಗ್ಲೂ ಎಲ್ಲ ಕಾಲಗಳಲ್ಲಿ ರಕ್ಷಣೆ ಮಾಡಬೇಕು ಅಂತ. ನಾರಾಯಣ ಎಲ್ಲ ಕಡೆ ಎಲ್ಲ ಸಮಯದಲ್ಲೂ ಇರ್ತಾನೆ ನಿಜ. ಆದ್ರೂ ಕೂಡ ಕೆಲವು ಸತಿ ನೋಡ್ರಿ, ದೇವ್ರು ಕೂಡ ಒಂಥರ ಟೆನ್ಷನ್ ಆಗತ್ತೆ, ಇಲ್ಲ ಮಿಸ್ ಆಗಲೇಬಾರ್ದು ಈ ಭಕ್ತನಿಗೆ ನನ್ನ ರಕ್ಷಣೆ ಅಂತ. ಸೊ ಹಾಗಾಗಿ ತನ್ನ ಸುದರ್ಶನ ಚಕ್ರವನ್ನ ಅಂಬರೀಷನ್ ಮನೆಯಲ್ಲಿ ಇಟ್ಟಿರ್ತಾರೆ ನಾರಾಯಣ. ಅಂಬರೀಷನಿಗೆ ಇಂದ್ರಿಯ ನಿಗ್ರಹ ತುಂಬಾ ಜಾಸ್ತಿ. ಇಂದ್ರಿಯ ನಿಗ್ರಹ ಅಂದ್ರೆ ಏನು? ನಮ್ಮ ಪಂಚೇಂದ್ರಿಯಗಳಿದೆ ಅಲ್ವಾ, ಕಣ್ಣು, ಮೂಗು, ನಾಲಿಗೆ, ಈ ಎಲ್ಲಾದ್ರ ಮೇಲೂ ತುಂಬಾ ನಿಗ್ರಹ. ಏನ್ ತಿನ್ಬೇಕು ಅಂದ್ರೆ ಅಷ್ಟನ್ ಮಾತ್ರನೇ ತಿಂತಾನೆ. ಯಾವತ್ತು ಇಷ್ಟ ಬಂದಿದ್ದಾಗ ಏನ್ ಸಿಕ್ಕಿದ್ರೆ ಅದ್ ತಿನ್ನೋದು, ಆತರ ಎಲ್ಲ ಏನೂ ಇಲ್ಲ. ಕರೆಕ್ಟಾಗಿ ಎಷ್ಟು ತಿನ್ಬೇಕು, ಹೊಟ್ಟೆಗೆ ಕರೆಕ್ಟಾಗಿ ತುಂಬುವಷ್ಟು. ಇನ್ನ ಜಾಸ್ತಿ ಮಾತಾಡಿದ್ರೆ ಒಂದ್ ತುತ್ತು ಕಡಿಮೆನೆ ತಿನ್ನೋನು. ಅದಲ್ದೆ ಏನೇನೋ ದಿವಸ ತಾನು ರಾಜನಲ್ವಾ ಅಂತ ಸ್ವೀಟ್ಸು ಅದು ಇದು ಏನು ತಿನ್ನೋನಲ್ಲ. ತನ್ನ ಪ್ರಜೆಗಳು ಏನ್ ತಿಂತಾರೋ ಅಷ್ಟೇ ತಿನ್ನೋನು. ಹಾಗಾಗಿ ಅಂಬರೀಷನ್ ಹೆಂಡತಿ ಕೂಡ ತುಂಬಾ ಒಳ್ಳೆಯವಳು. ಗಂಡನ್ ಜೊತೆಲಿ ಗಂಡ ಏನ್ ಹೇಳಿದ್ರೆ ಅದನ್ನೇ ಮಾಡೋವಳು. ಗಂಡಂಗೆ ಯಾವ ತರ ಇಷ್ಟನೋ ಅದೇ ತರ ಇರೋವಳು. ಸೊ ಒಂದ್ಸತಿ ಏನಾಗತ್ತೆ, ಅಂಬರೀಷ ಏಕಾದಶಿ ವ್ರತ ಮಾಡ್ಬೇಕು ಅಂತ ಅಂತಾನೆ ಹೆಂಡತಿ ಜೊತೆಲಿ 1 ವರ್ಷ. ಆ ಹೆಂಡತಿ ಕೂಡ ಸಂತೋಷವಾಗಿ ಆಯ್ತು ಮಾಡೋಣ ಸರಿ ಅಂತ 1 ವರ್ಷ ಏಕಾದಶಿ ವ್ರತ ಮಾಡ್ತಾರೆ. ಎಲ್ಲ ಆಗೋದ್ಮೇಲೆ ಕೊನೆಗೆ ಮಂಗಳ ಮಾಡ್ಬೇಕು ಏಕಾದಶಿ ವ್ರತದ್ದು. ಸೊ ಆವತ್ತೇನ್ ಮಾಡ್ತಾರೆ, ಏಕಾದಶಿ ಉಪವಾಸ ಮಾಡ್ಬಿಟ್ಟು ದ್ವಾದಶಿ ಇನ್ನೇನು ಬೆಳಗ್ಗೆ ಪೂಜೆಗಳೆಲ್ಲ ಮಾಡಿ ದಾನಗಳೆಲ್ಲ ಕೊಟ್ಟು ಬ್ರಾಹ್ಮಣರಿಗೆಲ್ಲ ಊಟ ಹಾಕಿ ಇನ್ನೇನು ರಾಜ ಊಟ ಮಾಡ್ಬೇಕು ಅಷ್ಟೊತ್ತಿಗೆ ದೂರ್ವಾಸ ಮಹಾಮುನಿ ಬರ್ತಾರೆ. ದೂರ್ವಾಸ ಮಹಾಮುನಿ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ಅಲ್ವಾ, ತುಂಬಾ ಕೋಪ, ಮೂಗ್ ಮೇಲೆ ಕೋಪ ಇರುತ್ತೆ. ಸೊ ದೂರ್ವಾಸ ಮಹಾಮುನಿ ಬಂದಿದ್ದಾಗ ಅಂಬರೀಷ್ ರಾಜನು ಅವ್ರಿಗೆಲ್ಲ ತುಂಬಾ ಮರ್ಯಾದೆ ಮಾಡಿ ಕೂತ್ಕೊಂಡು ಎಲ್ಲ ಹೇಳಿದ್ಮೇಲೆ ಊಟಕ್ಕೆ ಕರೀತಾರೆ. ಆವಾಗ ದೂರ್ವಾಸ ಮುನಿ ಅಂತಾರೆ, ಇಲ್ಲ ನಾನು ಫಸ್ಟ್ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಆಯ್ತು ಅಂತಾರೆ. ದೂರ್ವಾಸ ಮುನಿ ಸ್ನಾನಕ್ಕೆ ಹೋಗ್ತಾರೆ. ಅಲ್ಲೇ ಧ್ಯಾನದಲ್ಲಿ ಇದ್ದು ಬಿಡ್ತಾರೆ. ಎಷ್ಟೊತ್ತಿಗೂ ಬರೋದು ಇಲ್ಲ. ಇಲ್ಲಿ ದ್ವಾದಶಿ ಗಡಿಯೆಗಳು ಆಗೋಗ್ತಾ ಇರತ್ತೆ. ಏಕಾದಶಿ ವ್ರತ ಅಂದ್ರೇನೆ, ಏಕಾದಶಿ ಉಪವಾಸ ಮಾಡೋದು ಎಷ್ಟು ಇಂಪಾರ್ಟೆಂಟ್, ದ್ವಾದಶಿ ಪಾಲನೆ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಕರೆಕ್ಟಾಗಿ ದ್ವಾದಶಿ ಗಡಿಯೆಗಳು ಮುಗಿಯೋ ಮುಂಚೆ ನಾವು ಊಟ ಮಾಡ್ಬಿಡ್ಬೇಕು. ಸೊ ರಾಜಂಗೆ ಏನ್ ಮಾಡ್ಬೇಕೋ ಗೊತ್ತಾಗಲ್ಲ. ಅವ್ರ ಪುರೋಹಿತರನ್ನ ಕೇಳ್ತಾನೆ. ಅವಾಗ ಅವ್ರು ಅಂತಾರೆ, ಆಯ್ತು ರಾಜ, ಅವ್ರು ಬರ್ತಾ ಇಲ್ವಲ್ಲ, ತೀರ್ಥ ತಗೊಂಡ್ಬಿಡು. ತೀರ್ಥ ತಗೊಂಡ್ರೆ ದ್ವಾದಶಿ ಪಾಲನೆ ಮಾಡಿದ್ದಾಗೆ. ತೀರ್ಥನೂ ತಗೊಂಡಿಲ್ಲ ಅಂದ್ರೆ ಆವಾಗ ದ್ವಾದಶಿ ಪಾಲನೆ ತಪ್ಪಾಗ್ಬಿಡತ್ತೆ, ಅದು ಧರ್ಮದ ವಿರುದ್ಧ ಅಂತ ಹೇಳ್ತಾರೆ. ಹಾಗಾಗಿ ಅಂಬರೀಷ್ ರಾಜ ತೀರ್ಥ ತಗೊಂತಾನೆ. ಅಷ್ಟೊತ್ತು ಕರೆಕ್ಟಾಗಿ ದೂರ್ವಾಸ ಮುನಿ ಬರ್ತಾರೆ ಸ್ನಾನ ಮುಗಿಸ್ಕೊಂಡು. ಅವ್ರಿಗೆ ಗೊತ್ತಾಗ್ಬಿಡತ್ತೆ ಅಂಬರೀಷ್ ರಾಜನು ತೀರ್ಥ ತಗೊಂಡ್ಬಿಟ್ಟಿದ್ದ. ಕೋಪ ಬಂದು ತನ್ನ ಜಟೆಯಿಂದ ಒಂದು ಕೂದಲ್ನ ಒಂದು ರಾಕ್ಷಸನ್ ತರ ಆವಾಹನೆ ಮಾಡಿ ಬಿಡ್ತಾರೆ.
ಅವನು ಬಂದು ಅಂಬರೀಷ್ ರಾಜನ್ನ ಕೊಲ್ಲೋದಕ್ಕೆ ನೋಡ್ತಾನೆ. ಅಂಬರೀಷ್ ರಾಜ ಒಂದು ಕೂಡ ಹೆದರೋದಿಲ್ಲ, ಒಂದು ಹೆಜ್ಜೆ ಕೂಡ ಹಿಂದಕ್ಕೆ ಹಾಕೋದಿಲ್ಲ. ತಾನು ಮಾಡಿದ್ದು ಕರೆಕ್ಟು, ತಾನು ದೈವ ಭಕ್ತ, ಧರ್ಮಾತ್ಮ, ಧರ್ಮ ಏನ್ ಹೇಳತ್ತೋ ಅದನ್ನೇ ಮಾಡಿದ್ದೀನಿ, ಅದೇನಾದ್ರೆ ಆಯ್ತು, ಮುಂದೆ ದೇವ್ರು ನೋಡ್ಕೊಂತಾರೆ ಅಂತ ಅಲ್ಲೇ ನಿಂತಿರ್ತಾನೆ. ಎಲ್ಲಾರು ದೇಶ ಪ್ರಜೆಗಳು, ಪುರೋಹಿತರು, ಹೆಂಡತಿ ಎಲ್ಲಾರು ನೋಡ್ತಾ ಇರ್ತಾರೆ. ಈ ರಾಕ್ಷಸ ಅಂಬರೀಷನ್ ಕೊಲ್ಲಕ್ ಬರ್ತಾನೆ. ಅಷ್ಟೊತ್ತಿಗೆ ದೇವ್ರ ಮನೇಲಿ ಇದ್ದಿದ್ ಸುದರ್ಶನ್ ಚಕ್ರ ಹೊರಗ್ ಬಂದು ಅಲ್ಲಿದ್ದ ಆ ರಾಕ್ಷಸನ್ನ ಸಾಯಿಸ್ಬಿಟ್ಟು ದೂರ್ವಾಸ ಮುನಿ ಹತ್ರ ಕೊಲ್ಲೋದಕ್ ಹೋಗುತ್ತೆ. ದೂರ್ವಾಸ ಮುನಿ ಓಡ್ಕೊಂತ ಹೋಗ್ತಾರೆ, ಓಡ್ತಾ ಇರ್ತಾರೆ, ನಿಲ್ಲೋದೇ ಇಲ್ಲ. ಸುದರ್ಶನ್ ಚಕ್ರನು ನಿಲ್ಲಲ್ಲ, ಈ ದೂರ್ವಾಸರು ನಿಲ್ಲಲ್ಲ. ಓಡಿ ಇವರು ಫಸ್ಟ್ ಬ್ರಹ್ಮದೇವ್ರ ಹತ್ರ ಹೋಗ್ತಾರೆ. ಹೋಗಿ ಕಾಪಾಡಕ್ ಕೇಳ್ತಾರೆ. ಬ್ರಹ್ಮದೇವ್ರು ಅಂತಾರೆ, ಅದು ಸುದರ್ಶನ್ ಚಕ್ರ, ನಂಗೇನು ಅದ್ರ ಮೇಲೆ ಪ್ರಭಾವ ಇರಲ್ಲ, ನಾನೇನು ಮಾಡಕ್ಕಾಗಲ್ಲ, ನಿಂಗೆ ಸಹಾಯ ಮಾಡಕ್ಕಾಗಲ್ಲ. ಸರಿ ಅಂತ ಅವರು ಈಶ್ವರನ ಹತ್ರಕ್ಕೆ ಹೋಗ್ತಾರೆ, ಪರಮೇಶ್ವರನ ಹತ್ರ. ಅವಾಗ ಅವ್ರಂತಾರೆ, ಇಲ್ಲ ಇದು ಸುದರ್ಶನ್ ಚಕ್ರ ಅಲ್ವಾ, ದೂರ್ವಾಸ ಮುನಿ ಆಕ್ಚುಲ್ ಆಗಿ ಶಿವನ ಅಂಶನೇ, ಆದ್ರೂ ಕೂಡ ನಾನೇನು ಮಾಡಕ್ಕಾಗಲ್ಲ, ನೀನು ನಾರಾಯಣನ ಹತ್ರನಿಗೆ ಹೋಗುವ. ಸರಿ ಅಂತ ದೂರ್ವಾಸ ಮುನಿ ನಾರಾಯಣನ ಹತ್ರಕ್ಕೆ ಬರ್ತಾರೆ. ಬಂದು ಏನಾದ್ರೂ ಮಾಡಿ ರಕ್ಷಣೆ ಮಾಡು, ನಿಂದೆ ಅಲ್ವಾ ಸುದರ್ಶನ್ ಚಕ್ರ. ಅವಾಗ ನಾರಾಯಣ ಹೇಳ್ತಾನೆ, ಇಲ್ಲ ನಾನು ಕೂಡ ರಕ್ಷಣೆ ಮಾಡಕ್ಕಾಗಲ್ಲ, ಯಾಕೆ ಅಂದ್ರೆ ಇದು ಇವಾಗ ನನ್ನ ಭಕ್ತನ ರಕ್ಷಣೆನಲ್ಲಿ ಇದೆ. ಸೊ ಅಂತ ಸುದರ್ಶನ್ ಚಕ್ರವನ್ನು ನಾನು ತಡೆಯಕ್ಕಾಗಲ್ಲ. ಮತ್ತೆ ನಾನು ಯಾರು ರಕ್ಷಿಸ್ಬೋದು ಅಂದ್ರೆ ನೀನ್ ಮತ್ತೆ ಆ ಭಕ್ತನ ಹತ್ರಗೆ ಹೋಗು, ಆ ಭಕ್ತ ಹೇಳಿದ್ರೆ ಮಾತ್ರ ಇದು ಸುದರ್ಶನ್ ಚಕ್ರ ನಿಲ್ಲೋದು. ಸರಿ ಅಂತ ದೂರ್ವಾಸ ಮುನಿ ಮತ್ತೆ ಓಡ್ಕೊಂತ ಅಂಬರೀಷ್ ರಾಜನ ಹತ್ರಕ್ಕೆ ಬರ್ತಾರೆ. ಬಂದು ಕ್ಷಮಿಸು ಅಂತ ಕಾಲ್ ಮೇಲೆ ಕೂಡ ಬೀಳಕ್ ಹೋಗ್ತಾರೆ. ಅವಾಗ ಅಂಬರೀಷ್ ರಾಜರಂತಾರೆ, ಇಲ್ಲ ಸ್ವಾಮಿ, ನೀವು ದೊಡ್ಡ ಮಹಾಮುನಿಗಳು, ನೀವು ಆ ತರ ಮಾಡಬಾರ್ದು, ನೀವು ನನ್ನ ಕ್ಷಮೆ ಕೇಳಬಾರ್ದು ಅಂತ ಹೇಳಿ ಸುದರ್ಶನ್ ಚಕ್ರವನ್ನ ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಶಾಂತನಾಗ್ಬಿಡು, ಏನು ಮಾಡಬೇಡ ದೂರ್ವಾಸ ಮುನಿ. ಸರಿ ಅಂತ ಅದು ಶಾಂತವಾಗಿ ಮತ್ತೆ ದೇವ್ರ ಮನೆಗೆ ಹೋಗಿ ಸ್ಥಾಪಿತವಾಗ್ಬಿಡತ್ತೆ. ಸೊ ಈ ಕಥೆಯಿಂದ ನಮ್ಗೆ ಏನ್ ಇವಾಗ ತಿಳಿದಿದೆ, ದೇವ್ರು ಏಕಾದಶಿ ವ್ರತ ಮಾಡ್ಬೇಕು ಅಂದ್ರೆ ಮಾಡ್ಬೇಕು. ಧರ್ಮ ಏನ್ ಹೇಳುತ್ತೆ, ದ್ವಾದಶಿ ಯಾವ ಟೈಮಿಗೆ ಮಾಡ್ಬೇಕು ಪಾರಣೆ ಅಂದ್ರೆ ಆ ಟೈಮಿಗೆ ಮಾಡ್ಬೇಕು. ಸೊ ನಾವು ಧರ್ಮವನ್ನು ರಕ್ಷಿಸಿದ್ರೆ ಧರ್ಮ ನಮ್ಮನ್ನೇ ರಕ್ಷಿಸುತ್ತೆ. ತುಂಬಾ ಜನ ಏಕಾದಶಿ ಉಪವಾಸ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳಾಗತ್ತೆ, ಮತ್ತೆ ಥೈರಾಯ್ಡ್ ಇದೆ, ಶುಗರ್ ಇದೆ, BP ಇದೆ ಅಂತ ಏನೇನೋ ಹೇಳ್ತಾ ಇರ್ತಾರೆ. ಇವಾಗ ಈ ಕಥೆಯಿಂದ ನಮ್ಗೇನ್ ಗೊತ್ತಾಗತ್ತೆ, ಏನೇ ಸಮಸ್ಯೆಗಳಿದ್ರು ಏಕಾದಶಿಯಿಂದ ಹೋಗತ್ತೆ. ಅದು ಏಕಾದಶಿಯಿಂದ ಯಾವ ಸಮಸ್ಯೆನೂ ಬರಲ್ಲ. ಆ ತರ ನಮ್ಗೇನಾದ್ರು ಆರೋಗ್ಯ ಸಮಸ್ಯೆನೋ ಬೇರೆ ಏನಾದ್ರು ಸಮಸ್ಯೆಗಳಿದ್ರೆ ದೇವ್ರು ನೋಡ್ಕೊಂತಾನೆ. ದೇವ್ರೇನ್ ಆ ತರ ಕೈ ಬಿಟ್ಬಿಡಲ್ಲ ನಮ್ಮನ್ನ. ಸೊ ಆದಷ್ಟು ಏಕಾದಶಿ ವ್ರತನ ಮಾಡೋಣ. ದಶಮಿ ರಾತ್ರಿ ಫಲಹಾರ ತಗೊಂಬನ, ಏಕಾದಶಿ ಉಪವಾಸ ನಮ್ ಕೈಲಾಗಿದ್ದಷ್ಟು ಮಾಡೋಣ. ಊಟ ಅನ್ನ ಒಂದು ತಿನ್ಬಾರ್ದು, ಅನ್ನ ತಿಂದೆ ಯಾರಿಗೆ ಎಷ್ಟಾಗತ್ತೋ ತಿಂಡಿ ತಿನ್ಕೊಂಡಾಗ್ಲಿ, ಪಾನೀಯಗಳು ಕುಡ್ಕೊಂಡಾಗ್ಲಿ, ಇಲ್ಲ ಲೈಟ್ ಆಗಿ ಏನಾದ್ರು ಫಲಹಾರ ತಿಂದಾಗ್ಲಿ, ಏನೋ ಒಟ್ಟಿನ ಮೇಲೆ ಏಕಾದಶಿ ಮಾಡೋಣ. ದ್ವಾದಶಿ ಕೂಡ ಅಷ್ಟೇ, ಕರೆಕ್ಟ್ ಟೈಮ್ಗೆ ಬೆಳಗ್ಗೆ. ಆಕ್ಚುಲ್ ಆಗಿ ದ್ವಾದಶಿ ಅಂದ್ರೆ ಸೂರ್ಯೋದಯ ಆಗಿದ್ದು ½1 hour ಒಳಗಡೆ ನಾವು ಪಾರಣೆ ಮಾಡ್ಬಿಡ್ಬೇಕು. ಸೊ ಆದಷ್ಟು ಅಷ್ಟು ಅಲ್ಲದೆ ಹೋದ್ರೂ ಕೂಡ ಅಟ್ಲೀಸ್ಟ್ ಆದಷ್ಟು ಬೇಗ ನಾವು ಊಟವನ್ನು ಮಾಡಕ್ಕೆ ಪ್ರಯತ್ನ ಮಾಡೋಣ. ಈ ತರ ಮಾಡೋದ್ರಿಂದ ದೇವರು ನಮ್ಮಿಂದ ಪ್ರೀತಿ ಆಗ್ತಾನೆ. ನಮ್ಗೆ ಬೇಕಾಗಿರೋದು ದೇವ್ರ ಪ್ರೀತಿ ಆಗೋದೇ ಅಲ್ವಾ. ಸೊ ಹಾಗಾಗಿ ನಾಳೆ ಏಕಾದಶಿ ಅಂದ್ರೆ ಈ ವಿಡಿಯೋ ಬರೋ ಅಷ್ಟೊತ್ತಿಗೆ ನಾಳೆನೇ ಆಗೋಗಿರುತ್ತೆ. ಸೊ ಇವತ್ತೇ ಏಕಾದಶಿ. ಸೊ ಎಲ್ಲಾರು ತಪ್ಪದೆ ಮಾಡೋಣ, ಮಾಡಿ ಆ ನಾರಾಯಣನಿಗೆ ಪ್ರೀತಿ ಆಗೋ ಹಾಗೆ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.